Friends, as part of our farm design, so we have to incorporate what's called timber plants or TVP, timber value plants. I call them as TVP. You can see here there are two such plants, the mahogany and Melia dubia, adjacent to each other now at a 9 feet distance we have kept. And this we have kept on the, this is our physical fence, and there is a peripheral road, and this is my TVP, timber value plants line. You can see all along this line we have the TVPs. Now you can see here the mahogany and the Melia dubia. In between them there is a moringa, a drumstick, as a companion plant. You can count like this. So in the 3 years now, this Melia dubia has grown like this to a very good height, and you can see the stem also, which is growing healthy. Now as I understand that within 7 years this Melia dubia can be harvested. So this is how we can grow timber value plants and all along the border. You can see this Melia dubia and mahogany interleaving with Gliricidia or a drumstick or a mulberry as a companion to them. This is being established now. See, on this part of our MS farm, a good growth of TVP can be seen. So this is how we can create diversity. We can also generate some kind of a medium term wealth by growing these timber value plants all along the border before you start your grid plant, that is coconut and areca. ಮಿತ್ರರೇ, ನಾವು ತೆಂಗಿನ ತೋಟ ವಿನ್ಯಾಸ ಮಾಡಿಕೊಂಡಾಗ ನಾವು ಬೇಲಿ ಪಕ್ಕ ರಸ್ತೆಗೆ ಗಮನ ಕೊಟ್ವಿ. ಆ ಪೆರಿಫೆರಲ್ ರಸ್ತೆಯ ಒಳಭಾಗದಲ್ಲಿ ಈ ಒಂದು ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅರಣ್ಯ ವೃಕ್ಷಗಳನ್ನು ಜೋಡಿಸಬೇಕು ಅನ್ನೋ ಯೋಚನೆ ಬಂದಾಗ ನಮಗೆ ಸಿಕ್ಕಿದ್ದು ಆ ದಿನಗಳಲ್ಲಿ ಈ ಹೆಬ್ಬೇವು ಮತ್ತು ಮಹಾಗನಿ. ಈ ಹೆಬ್ಬೇವು ಮಹಾಗನಿಯನ್ನು 9 ಅಡಿ ಅಂತರದಲ್ಲಿ ಹಾಕೊಂಡ್ಬಂದಿದ್ದೀವಿ. ಒಂದು ಹೆಬ್ಬೇವು ಮತ್ತು ಮಹಾಗನಿ ಮಧ್ಯೆ ಗ್ಲಿರಿಸಿಡಿಯನ್ನು ಹಾಕಿದ್ದೀವಿ ಸಂಗಾತಿ ಸಸ್ಯವಾಗಿ. ಇದೆಲ್ಲ ಬೆಳೆಸ್ಕೊಂಡು ಬಂದಿದ್ದು ನೋಡಿ. ಈಗ 3 ವರ್ಷ ಆಯಿತು ನಮ್ಮ ಮನೆ ತೋಟ ಈ MS ಫಾರಮ್ನಲ್ಲಿ. ನೋಡಿ, ಇಲ್ಲಿ ನನಗೆ ನನ್ನ ಹೆಬ್ಬೇವು ಬುರದಾಕಾರವಾಗಿ ಬೆಳೆದಿದೆ. ಬಟ್ ಅದರ ಕಾಂಡವನ್ನು ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಅದರ ಕಾಂಡ ಬಂದಿದೆ ಅಂತ. ಅಂದರೆ 3 ವರ್ಷಕ್ಕೆ ಇಷ್ಟು ಡಯಾಮೀಟರ್ ಕಾಂಡ ಬಂದಿದೆ. ಸೊ ನನಗೆ ತಿಳುವಳಿಕೆ ಇರೋ ಮಟ್ಟಿಗೆ 7 ರಿಂದ 8 ವರ್ಷಕ್ಕೆ ಇದು ಹಾರ್ವೆಸ್ಟಿಗೆ ಬಂದುಬಿಡುತ್ತೆ. ಹಾಗಾಗಿ ನಾವು ಈ ರೀತಿ ಅರಣ್ಯ ವೃಕ್ಷಗಳನ್ನು ಬದುವಿನ ಉದ್ದಕ್ಕೂ ಜೋಡಿಸೋದ್ರಿಂದ ಒಂದು ಸೂಕ್ಷ್ಮ ವಾತಾವರಣ ಸೃಷ್ಟಿಯಾಗುತ್ತೆ. ನೋಡಿ, ಬಹಳ ಬೇಗ ಬೆಳೆಯುತ್ತೆ ಮತ್ತು ನಮಗೆ ಒಂದು ಟಿಂಬರ್ ವ್ಯಾಲ್ಯೂ ಅನುಸಾತ ಇದು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ತೋಟದ ಬದುಗಳಲ್ಲಿ, ಅಂದರೆ ಹೊರಗಡೆ ಬಾರ್ಡ್ರ್ನಲ್ಲಿ ಬೇಲಿಯಿಂದ ಒಂದು 10 ಅಡಿ ಒಳಗಡೆ ಒಂದು ಲೈನು ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ನ ಹಾಕ್ಕೊಂಡು ಈ ಮಹಾಗನಿ, ಹೆಬ್ಬೇವು ಮತ್ತು ರೋಸ್ವುಡ್ಡು ಈ ಥರ ಸಾಕಷ್ಟು ವಿವಿಧ ಅರಣ್ಯ ವೃಕ್ಷಗಳು ಸಿಗುತ್ತೆ. ಅರಣ್ಯ ವೃಕ್ಷಗಳನ್ನು ಜೋಡಣೆ ಮಾಡೋಣ. ಅದರಿಂದ ನಾವು ಸಾಕಷ್ಟು ಉಪಯೋಗವನ್ನು ಪಡಿಬೋದು. ಭಾಳ ಬೇಗ ಬೆಳೆಯುತ್ತೆ. ನಮಗೆ ಒಂದು 7-8 ವರ್ಷದಲ್ಲೇ ಒಂದು ರೀತಿಯ ಒಂದು ಸಂಪನ್ಮೂಲ ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳಲಿಕ್ಕೆ ನಿಮಗೆ ಬಯಸ್ತೀನಿ. ಧನ್ಯವಾದಗಳು.